ಇವತ್ತಿನವರೆಗೂ ಒಂದು ಲೆಕ್ಕ, ನಾಳೆಯಿಂದ ಮತ್ತೊಂದು ಲೆಕ್ಕ. ಆಸ್ತಿ ನೋಂದಣಿ ಶುಲ್ಕ ನಾಳೆಯಿಂದಲೇ ಡಬಲ್ ಆಗ್ತಾ ಇದೆ. ಆಸ್ತಿ ಖರೀದಿಸೋದಿರಲಿ, ನೋಂದಣಿ ಮಾಡಿಕೊಳ್ಳೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಬೇಕಾಗುತ್ತೆ. ಆಸ್ತಿ ಮಾಲೀಕರಿಗೆ ಸರ್ಕಾರ ಡಬಲ್ ಶಾಕ್ ಕೊಟ್ಟಿದೆ. ರಾಜ್ಯದಲ್ಲಿ ನಾಳೆಯಿಂದ ಆಸ್ತಿ ನೋಂದಣಿ ಶುಲ್ಕ ಡಬಲ್. ರಿಯಲ್ ಎಸ್ಟೇಟ್ ಜೊತೆ ಆಸ್ತಿ ಮಾಲೀಕರಿಗೂ ಶಾಕ್. ದುಬಾರಿ ದುನಿಯಾ, ಸಾಲು ಸಾಲು ಬೆಲೆ ಏರಿಕೆಗಳಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಇದೀಗ ಕಂದಾಯ ಇಲಾಖೆ ಕೂಡ ದೊಡ್ಡ ಶಾಕ್ ಕೊಟ್ಟಿದೆ. ನಾಳೆಯಿಂದಲೇ ಆಸ್ತಿ ನೋಂದಣಿ ಶುಲ್ಕ ಡಬಲ್ ಆಗ್ತಿದೆ. ಆಸ್ತಿ ನೋಂದಣಿ ಶುಲ್ಕ 1% -2% ಏರಿಕೆ ಮಾಡಲಾಗಿದೆ. ರಾಜ್ಯದಲ್ಲಿ ಈವರೆಗೂ ನಿವೇಶನ, ಭೂಮಿ, ಫ್ಲಾಟ್, ಮನೆ ಸೇರಿದಂತೆ ಸ್ಥಿರಾಸ್ತಿ ಖರೀದಿ ವೇಳೆ 1% ನೋಂದಣಿ ಶುಲ್ಕ, 5% ಮುದ್ರಾಂಕ ಶುಲ್ಕ, 0.5% ಸೆಸ್ ಹಾಗೂ 0.1% ಸರ್ಚಾರ್ಜ್ ಸೇರಿದಂತೆ ಸರ್ಕಾರಕ್ಕೆ ಒಟ್ಟು 6.6% ಶುಲ್ಕ ಪಾವತಿಸಬೇಕಿತ್ತು. ಆದ್ರೆ ಈಗ ನಾಳೆಯಿಂದ ಸರ್ಕಾರಕ್ಕೆ 7.6% ಶುಲ್ಕ ಕಟ್ಟಬೇಕಿದೆ. ಸದ್ಯ 1 ಲಕ್ಷ ಮೌಲ್ಯಕ್ಕೆ ಮುದ್ರಾಂಕ ಶುಲ್ಕ 1,000 ಆಗಿತ್ತು. ಇದೀಗ ನಾಳೆಯಿಂದ ಹೊಸ ಮುದ್ರಾಂಕ ನೋಂದಣಿ ಶುಲ್ಕದಂತೆ 1 ಲಕ್ಷಕ್ಕೆ 2,000 ಶುಲ್ಕ ಪಾವತಿಸಬೇಕು. ಶುಲ್ಕ ಹೆಚ್ಚಳದಿಂದ ಜೆಡಿಎ, ಜಿಪಿಎ, ರಿಯಲ್ ಎಸ್ಟೇಟ್ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಕಾವೇರಿ ಸಾಫ್ಟ್ವೇರ್ ಅಪ್ಡೇಟ್ ನಿಂದ ಸರ್ವರ್ ಸಮಸ್ಯೆ. ಕಂದಾಯ ಇಲಾಖೆ ದಸ್ತಾವೇಜು ನೋಂದಣಿ ಶುಲ್ಕ ಪರಿಷ್ಕರಿಸಿರೋದ್ರಿಂದ ಕಾವೇರಿ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇದೆ. ನಿನ್ನೆಯಿಂದ ರಾಜ್ಯದ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಸರ್ವರ್ ಸಮಸ್ಯೆ ಕಾಡ್ತಿದೆ. ಸರ್ವರ್ ಸಮಸ್ಯೆಯಿಂದ ಆಸ್ತಿ ನೋಂದಣಿ, ವಿವಾಹ ನೋಂದಣಿಗೆ ಬಂದಿದ್ದ ಸಾರ್ವಜನಿಕರು ಪರದಾಡಿದ್ದಾರೆ. ನೋಂದಣಿ ಶುಲ್ಕ ಹೆಚ್ಚಿಸಿದ್ರೆ ಹೇಗೆ ಅಂತ ಸಾರ್ವಜನಿಕರು ಹಿಡಿಶಾಪವನ್ನ ಹಾಕ್ತಿದ್ದಾರೆ. ಈಗ ಷಡ್ಯಂತ್ರ ನಡೀತಾ ಇದೆ. ಇವ್ರಿಗೂ ತಮ್ಮ ಲಾಭಕ್ಕಾಗಿ ಗ್ಯಾರಂಟಿ ಹಲವಾರುಗಳು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ದರ ಹೆಚ್ಚಳ ಮಾಡೋ ಸಲುವಾಗಿ ಒಂದು ಉದ್ದೇಶಪೂರ್ವಕವಾಗಿ ಮಾಡಿರ್ಬೋದು. ಆದಷ್ಟು ಸರ್ಕಾರದ ಕೇಳ್ಕೊಳ್ಳೋದು ಏನೆಂದರೆ, ಇದು ಒಂದಲ್ಲ, ಹಲವಾರು ಆಫೀಸ್ಗಳಲ್ಲಿ ಬರೀ ಸರ್ವರ್ ಡೌನ್ ಅಂತೇಳಿ ಸರ್ಕಾರದ ಕಡೆಯಿಂದ ಸೌಲಭ್ಯಗಳನ್ನು ಕೊಡಬೇಕು. ಸರ್ಕಾರ ಹಿಂಗೆ ಉಚಿತ ಮಾಡಿದರೆ ಜನರು ಎಲ್ಲಿ ಹೋಗ್ಬೇಕಂತೇಳಿ ನಮ್ದೊಂದು ಕ್ವಶನ್ ಇಲ್ಲ. ನಾವು ಎಲ್ಲಿಂದನೋ ದುಡ್ಡು ತಂದು ರಿಜಿಸ್ಟರ್ ಮಾಡಿಸಿರ್ತೀವಿ. ಈಗ ಎಲ್ಲರೂ ಇದ್ದಂತಾರಲ್ಲ, ಈಗ ನಮ್ಮ ಜಮೀನು ನಾವು ರಿಜಿಸ್ಟರ್ ಮಾಡಿಸ್ಕೊಬೇಕು ಅಂದರೆ ಎಲ್ಲಿಂದನೋ ಸಾಲಾಗಿಲ್ಲ ತೊಗೊಂಬಂದು ಏನೋ ಮಾಡ್ಕೊಂಡಿರ್ತೀವಿ. ಬಟ್ ಈ ದಿಢೀರ್ನೆ ಈ ಥರ ಮಾಡಿದರೆ ನಾವು ಎಲ್ಲಿ ಹೋಗ್ಬೇಕು ಹೇಳಿ? ಎಲ್ಲದರಲ್ಲೂ ಹೊರೆನೆ. ಸರ್ಕಾರ ಬಂದ್ಕಿಂತ ಎಲ್ಲದೂ ಹೊರೆನೆ, ಯಾರಿಗೂ ಅನುಕೂಲ ಆಗಿಲ್ಲ. ಅದೇನೇ ಇರಲಿ, ನಾಳೆಯಿಂದ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗುವಾಗ ಜೇಬು ಗಟ್ಟಿ ಮಾಡ್ಕೊಂಡು ಹೋಗಿ. ಬಳ್ಳಾರಿಯಿಂದ ವಿನಾಯಕ್, ಹುಬ್ಬಳ್ಳಿಯಿಂದ ಸಂಜಯ್ ಜೊತೆ ಬಸವರಾಜ್, TV9 ಶಿವಮೊಗ್ಗ.